ಆತ್ಮೀಯರೇ ನಮಸ್ಕಾರ. ದೇಹ ದೇವಾಲಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಮಂಗಳ ಗೌರಿ ವ್ರತದ ಪೌರಾಣಿಕ ಕಥೆಯ ಹಿನ್ನೆಲೆ, ಅದರ ಯೋಗಿಕ ಆಧ್ಯಾತ್ಮಿಕ ಒಳಾರ್ಥ ಹಾಗೂ ಅದರ ಹಿಂದಿರುವಂಥ ವೈಜ್ಞಾನಿಕ ತಾತ್ವಿಕ ರಹಸ್ಯಗಳನ್ನು ತಿಳಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಗೌರಿ ಪದದ ಅರ್ಥ ಭೂಮಿಯ ಶಕ್ತಿಯನ್ನ ಅಂತರ್ಬೆಳಕಿನಿಂದ ಹೆಚ್ಚಿಸೋದು ಅಂತ. ಅಂದರೆ ನಾವು ಸೇವಿಸುವ ಆಹಾರದಿಂದ ಈ ಶರೀರದ ಶಕ್ತಿಯನ್ನ ಪಂಚ ಪ್ರಾಣಗಳ ಮೂಲಕ ಪೋಷಣೆ ಮಾಡೋದು ಅಂತ. ಸ್ತ್ರೀಯಾದ ಭೂಮಿಯಲ್ಲಿ ಹಾಗೆಯೇ ಈ ಶರೀರದಲ್ಲಿ ಅಗ್ನಿ ಶಕ್ತಿಯನ್ನ ಹೆಚ್ಚಿಸೋದೇ ಗೌರಿ ಕ್ರಿಯೆ. ಈ ಭೂಮಿಗೆ ಅಗ್ನಿಯನ್ನ ಕೊಡೋನು ಮಂಗಳ ಗ್ರಹ. ಮಂಗಳ ಅಂದ್ರೆ ಅಗ್ನಿ ಅಂತ. ಎಲ್ಲ ದೇವಾನುದೇವತೆಗಳಿಗೆ ಯಜ್ಞದ ಹವಿಸ್ಸನ್ನು ತಲುಪಿಸುವಂಥ ಅಗ್ನಿ ಸದಾ ಮಂಗಳಕಾರಿ. ಭೂಮಿಯಲ್ಲಿ ಹಾಗೇನೆ ನಮ್ಮ ಶರೀರದಲ್ಲೂ ಅಗ್ನಿಯನ್ನ ನಿರ್ಮಾಣ ಮಾಡಲು ಮಂಗಳನ ಸಹಾಯ ಬೇಕೇ ಬೇಕು. ಶರೀರವನ್ನ ಮಂಗಳಕರ ಮಾಡುವ ತಪಸ್ಸೆ ಮಂಗಳ ಗೌರಿ ವ್ರತ. ಈ ಶರೀರ ಸ್ತ್ರೀ, ಇದರಲ್ಲಿರುವಂತಹ ಜೀವಾತ್ಮ ಪುರುಷ. ಹಾಗಾಗಿ ಈ ಶರೀರವನ್ನ ಧರಿಸಿರುವಂಥ ಎಲ್ಲರೂ ಲಿಂಗ ಭೇದವಿಲ್ಲದೆ ಈ ವ್ರತವನ್ನ ಮಾಡಬಹುದು. ಪಾರ್ವತಿ ಅಂದ್ರೆ ಭೂಮಿಯಲ್ಲಿ ಹಾಗೆಯೇ ನಮ್ಮ ಶರೀರದಲ್ಲೂ ಸಹ ಪರಿವರ್ತನೆಗಳನ್ನ ಉಂಟು ಮಾಡುವ ಶಕ್ತಿ. ಆಕಾಶದಲ್ಲಿ ಸಂಚರಿಸೋ ಮೋಡಗಳನ್ನ ತಡೆದು ಭೂಮಿಗೆ ಮಳೆ ತರಿಸೋದು ಪರ್ವತಗಳು. ಹಾಗಾಗಿ ಪಾರ್ವತಿ ಪರ್ವತರಾಜನ ಮಗಳು. ಪರ್ವತಗಳಿಂದ ಹರಿದು ಬರುವಂತ ನೀರೇ ಪಾರ್ವತಿ. ಪರ್ವತಗಳಿಂದ ಹರಿದು ಬರುವಾಗ ಆಕೆ ತನ್ನೊಂದಿಗೆ ಎಲ್ಲ ರೀತಿಯ ಲವಣಾಂಶಗಳನ್ನ ಪೋಷಕಾಂಶಗಳನ್ನ ತಂದು ತನ್ನ ಎರಡೂ ಬದಿಯಲ್ಲಿ ಹರಡಿ ಭೂಮಿಯನ್ನ ಸಮೃದ್ಧಿಗೊಳಿಸ್ತಾಳೆ. ಇದರಿಂದಲೇ ಜಗತ್ತಿನ ಎಲ್ಲ ನಾಗರಿಕತೆಗಳ ಉಗಮ ನದಿಗಳ ಅಕ್ಕಪಕ್ಕದಲ್ಲೇ ಆಗಿದ್ದು. ಕೃಷಿಗೆ ಮೂಲವೇ ಫಲವತ್ತಾದ ಭೂಮಿ ಹಾಗೂ ಸಮೃದ್ಧವಾದ ನೀರು. ಇದೇ ತತ್ವವೇ ತನ್ನ ಮೈ ಬೆವರಿನ ಕೊಳೆಯಿಂದ ಪಾರ್ವತಿ ಒಂದು ಗೊಂಬೆಯನ್ನ ಮಾಡಿ ಅದಕ್ಕೆ ಜೀವವನ್ನ ಕೊಟ್ಟು ತನ್ನ ದ್ವಾರವನ್ನ ಕಾಯಲು ನೇಮಿಸಿದ ಗಣಪತಿಯ ಹುಟ್ಟಿನ ಪೌರಾಣಿಕ ಕತೆ. ಜಗತ್ತಿನ ಸೃಷ್ಟಿಯ ಮೂಲ ಶಕ್ತಿಯೇ ಪಾರ್ವತಿ. ಸೃಷ್ಟಿಯ ಎಲ್ಲ ಪ್ರಾಣಿ ಗಣಗಳ ಹುಟ್ಟು ಮತ್ತು ಬೆಳವಣಿಗೆಯ ಮೂಲ ಶಕ್ತಿ ಆಹಾರ, ಅದೇ ಗಣಪತಿ. ಅನ್ನದಿಂದ ಉತ್ಪತ್ತಿಯಾದ ಈ ಶರೀರ ತನ್ನ ಅಲ್ಪ ಬುದ್ಧಿಯಿಂದ ಯೋಗಿಯಾಗುವಂಥ ತಪಸ್ಸನ್ನು ನಿರಾಕರಿಸಿದಾಗ ಶಿವನ ತ್ರಿಶೂಲದಿಂದ ಆ ತಲೆ ಕಡಿಯಲ್ಪಡುತ್ತೆ. ಸೃಷ್ಟಿಗೆ ಮೂಲವಾದ ಶರೀರ ಭಾವನೆಯ ಪೃಥ್ವಿ ತತ್ವದ ನಾಶದಿಂದ ಕ್ರೋಧಗೊಂಡ ಅಂತ ಪಾರ್ವತಿ ನವದುರ್ಗೆಯ ಉಗ್ರ ರೂಪದಿಂದ ಇಡೀ ಸೃಷ್ಟಿಯ ವಿನಾಶ ಮಾಡಲು ಹೊರಟಾಗ ಆಕೆಯನ್ನ ಶಾಂತಗೊಳಿಸಲು ಹಾಗೂ ಸೃಷ್ಟಿಯನ್ನ ಉಳಿಸಲು ಶಿವ ಕೂಡಲೇ ತನ್ನ ಗಣಗಳಿಗೆ ಉತ್ತರದ ಕಡೆಗೆ ತಲೆ ಹಾಕಿ ಮಲಗಿರುವಂತ ಪ್ರಾಣಿಯ ತಲೆಯನ್ನ ತರಲು ಆದೇಶಿಸ್ತಾನೆ. ಯಾವುದೇ ಪ್ರಾಣಿಯಾಗ್ಲಿ ಪಕ್ಷಿಗಳಾಗ್ಲಿ ತಪಸ್ಸಿನ ದಿಕ್ಕಾದ ಉತ್ತರಕ್ಕೆ ತಲೆ ಹಾಕಿ ಮಲಗೋದು ತೀರಾ ಅಪರೂಪ. ಇದಕ್ಕೆ ಅಪವಾದವೆನ್ನೋ ಹಾಗೆ ಪೂರ್ವ ಜನ್ಮದ ತಪಸ್ಸಿನ ಸಂಸ್ಕಾರದಿಂದ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ದ ಒಂದು ಆನೆಯ ತಲೆಯನ್ನ ಕಡಿದು ಆ ಬಾಲಕನ ಮುಂಡಕ್ಕೆ ಜೋಡಿಸಿದಾಗ ಗಜಮುಖನ ಜನ್ಮವಾಯಿತು. ಈ ಪೂರ್ಣ ಘಟನೆ ಯೋಗಕ್ಕೆ ಸಂಬಂಧಿಸಿದ ಕತೆ. ಉದ್ದ ಸೊಂಡಿಲಿರುವ ಆನೆ ಉತ್ತರಕ್ಕೆ ತಲೆ ಹಾಕಿ ಮಲಗಿರುವುದು ಅಂದರೆ ದಕ್ಷಿಣಕ್ಕೆ ಹರಿಯುತ್ತಿದ್ದ ಪ್ರಾಣಶಕ್ತಿಯನ್ನ ದೀರ್ಘವಾದ ಪ್ರಾಣಾಯಾಮದ ಸಾಧನೆಯ ಮೂಲಕ ಉತ್ತರದೆಡೆಗೆ ಅಂದರೆ ಆತ್ಮೋನ್ನತಿಯ ಕಡೆಗೆ ಹರಿಸುವಂತ ಒಂದು ಪ್ರಕ್ರಿಯೆಯ ಸಾಂಕೇತಿಕ ಅರ್ಥವೇ ಆನೆಯ ತಲೆ ಕೆಡೆದು ಆ ಬಾಲಕನಿಗೆ ಜೋಡಿಸಿದ ಕತೆ. ಇದನ್ನ ಮೂಲಾಧಾರ ಚಕ್ರವನ್ನ ಜಾಗೃತಗೊಳಿಸುವ ಯೋಗಿಯ ಜನನದ ಕಥೆಯಾಗಿ ಸಾಂಕೇತಿಕವಾಗಿ ಚಿತ್ರಿಸಲಾಗಿದೆ. ಇಡೀ ಜಗತ್ತಿನ ಪ್ರಾಣಿ ಸಂಕುಲಕ್ಕೆ ಮೂಲವಾದ ಆಹಾರ ಶಕ್ತಿಯನ್ನ ಗಜಮುಖನ ರೂಪದಲ್ಲಿ ಒದಗಿಸಿ ಸೃಷ್ಟಿಯಲ್ಲಿ ಹಾಗೆಯೇ ನಮ್ಮ ಶರೀರದಲ್ಲೂ ಸಹ ಪ್ರಾಪಂಚಿಕ ಹಾಗೂ ಆಧ್ಯಾತ್ಮಿಕ ಉನ್ನತಿಗೆ ಕಾರಣವಾದ 33 ಕೋಟಿ ಪರಿವರ್ತನೆಗಳಿಗೆ ಕಾರಣವಾಗುವಂಥ ಪ್ರಕ್ರಿಯೆಯೇ ಮಂಗಳ ಗೌರಿ ಕ್ರಿಯೆ. ಇದನ್ನೇ ಗಣೇಶನ ಹುಟ್ಟಿನ ಮೂಲಕ ಉಂಟಾದ ತಾಯ್ತನದ ಪರಿವರ್ತನೆಯೇ ಪಾರ್ವತಿ ಗೌರಿಯಾದ ಕತೆ. ಈ ಆಚರಣೆಯನ್ನ ಮಂಗಳ ಗೌರಿ ವ್ರತವಾಗಿ ಅನುಷ್ಠಾನ ಮಾಡುವಂತ ಸಂಪ್ರದಾಯದ ಮನೋವೈಜ್ಞಾನಿಕ ಹಿನ್ನೆಲೆಯನ್ನ ಗಮನಿಸುವುದಾದರೆ, ಸಾಮಾನ್ಯವಾಗಿ ಕನ್ಯೆಯರಿಗೆ ಉತ್ತಮವಾದ ಅನುರೂಪನಾದ ಯುವಕ ಪತಿಯಾಗಿ ಬರಲಿ ಅನ್ನುವಂಥ ಒಂದು ಸಂಕಲ್ಪ ಆದರೆ,
ಇನ್ನು ಮದುವೆಯಾದ ನವ ಯುವತಿಯರು ಮುತ್ತೈದೆ ಭಾಗ್ಯವನ್ನ ಅಂದ್ರೆ ತಮ್ಮ ವ್ಯಕ್ತಿತ್ವದಲ್ಲಿ 5 ಮುತ್ತುಗಳಾದ ನಯ, ವಿನಯ, ಲಜ್ಜೆ, ಅನುಕಂಪ ಮತ್ತು ತ್ಯಾಗ ಇವುಗಳನ್ನು ಮೈಗೂಡಿಸಿಕೊಂಡು ಅರ್ಧನಾರೀಶ್ವರ ಸ್ವರೂಪದ ಶಿವ ಪಾರ್ವತಿಯರ ಹಾಗೆ ಅನ್ಯೋನ್ಯ ದಾಂಪತ್ಯವನ್ನು ನಡೆಸುವಲ್ಲಿ ಈ ವ್ರತವು ಅತ್ಯಂತ ಪರಿಣಾಮಕಾರಿ. ಹಾಗೆ ಮಂಗಳ ದೋಷ ಅಥವಾ ಕುಜದೋಷ ಇರುವಂಥ ಹೆಣ್ಣು ಮಕ್ಕಳು ಈ ವ್ರತದ ಆಚರಣೆಯ ಮೂಲಕ ಮನಸ್ಸಿನ ಮೇಲೆ ನಿಗ್ರಹವನ್ನು ಸಾಧಿಸಿ ದಾಂಪತ್ಯ ಜೀವನವನ್ನು ಸುಖಮಯವಾಗಿಸಿಕೊಳ್ಳುವಂಥ ಒಂದು ಅದ್ಭುತವಾದ ಮನೋದೈಹಿಕ ಶಕ್ತಿಯನ್ನು ಪಡೆಯುವಂಥ ತಂತ್ರವೇ ಈ ಮಂಗಳ ಗೌರಿ ವ್ರತದ ಆಚರಣೆ. ಕುಜದೋಷದ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೀಡುವಂಥ ವಿಡಿಯೋನ ಮುಂದಿನ ದಿನಗಳಲ್ಲಿ ನೀವು ನಿರೀಕ್ಷಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಚೌತಿಯ ಗಣಪನ ಬಗ್ಗೆ, ಗಣೇಶನಿಗೆ ಏಕೆ ಅಗ್ರಪೂಜೆ, ಆಹಾರಕ್ಕೂ ಗಣಪತಿಗೂ ಇರುವಂಥ ಸಂಬಂಧದ ಬಗ್ಗೆ, ಆತನ ಮನಮೋಹಕ ಚಿತ್ರ ವಿಚಿತ್ರ ರೂಪಗಳ ಬಗ್ಗೆ, ಪುಟ್ಟದಾದ ಇಲ್ಲಿ ಅಷ್ಟು ದೈತ್ಯ ಗಣಪನಿಗೆ ವಾಹನವಾದ ತತ್ವದ ಹಿಂದೆ ಇರುವಂಥ ಮನೋವೈಜ್ಞಾನಿಕ ರಹಸ್ಯಗಳನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ವಿಡಿಯೋವನ್ನು ಲೈಕ್ ಮಾಡೋ ಮೂಲಕ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಈ ಪ್ರಯತ್ನಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.